ಬಹುಶಃ ನಿಮಗೆಲ್ಲ ಖುಷಿ ಇರಬೇಕೇನು ಅಂದರೆ, ವಿಶ್ವ ದಾಖಲೆ ಮಾಡಿದಂತಹ ಒಬ್ಬಾಕೆ ಹೆಣ್ಣು ಮಗಳು ಇವತ್ತು ಉಪನಯನದ ವೇದಿಕೆಯಲ್ಲಿ ಕುಣಿಯುವಂಥದ್ದು, ಅದಕ್ಕೆ 2-3 ಕಾರಣಗಳಿಂದ ಔಚಿತ್ಯ ಇದೆ. ನೀವೆಲ್ಲ ಕೇಳಿರಬೇಕಲ್ಲ ಶಾಂತಲೆಯ ಕಥೆ. ಶಾಂತಲೆ ಹಿರಿಯರಿಂದ ಪ್ರೇರಿತಳಾಗಿ ನಾಟ್ಯ ಕ್ಷೇತ್ರಕ್ಕೆ ಬರುತ್ತಾಳೆ. ಮಹಾರಾಜ ಅವಳ ನಾಟ್ಯವನ್ನು ನೋಡಿ ಅವಳನ್ನು ಮದುವೆ ಆಗೋದಕ್ಕೆ ಸಂಕಲ್ಪ ಮಾಡುತ್ತಾನೆ. ಮಹಾರಾಣಿ ಆದಾಗ ಇನ್ನು ಮುಂದಕ್ಕೆ ನನಗೆ ನಾಟ್ಯ ಮಾಡಲಿಕ್ಕಿಲ್ಲ, ನಾನು ಏನು ಮಾಡೋದು ಅಂತ ಅವಳಿಗೆ ಬೇಜಾರಾಗ್ತದೆ. ಆದರೆ ತನ್ನ ನಾಟ್ಯ ಶಾಶ್ವತವಾಗಿ ಉಳಿಯಬೇಕು ಅನ್ನುವ ಕಾರಣಕ್ಕೆ ಗಂಡನ ಅನುಮತಿಯನ್ನು ಪಡೆದು ಶಿಲ್ಪಿ ಜಕಣಾಚಾರ್ಯರ ಮೂಲಕ ಚೆನ್ನಕೇಶವ ದೇವಾಲಯದ ಸುತ್ತ ಅವಳು ಭರತನಾಟ್ಯದ ಬೇರೆ ಬೇರೆ ಭಂಗಿಗಳ ವಿಗ್ರಹವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಸಂಕಲ್ಪ ಮಾಡುತ್ತಾಳೆ. ಜಕಣಾಚಾರ್ಯರಾಗ ಹತ್ರ ಹೋಗಿ ಕೇಳಿದ್ರೆ ಅವರು ಹೇಳ್ತಾರೆ, ಆ ನಾಟ್ಯದ ಭಂಗಿಯನ್ನು ಯಾರಾದರೂ ವ್ಯಕ್ತಿಗಳು ತೋರಿಸಿ ನಿಂತರೆ ನಾನು ಅದರಂತೆ ಕೆತ್ತಬಲ್ಲೆ ಅಂತ. ಹಾಗೆ ಶಾಂತಲೆ ಭರತನಾಟ್ಯದ ಬೇರೆ ಬೇರೆ ಭಂಗಿಗಳಲ್ಲಿ ನಿಲ್ತಾಳೆ. ಜಕಣಾಚಾರ್ಯರು ವಿಗ್ರಹವನ್ನು ಕೆತ್ತಿ ಅಲ್ಲಿ ಸ್ಥಾಪನೆ ಮಾಡುತ್ತಾರೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅನೇಕ ದೇವಸ್ಥಾನಗಳನ್ನು ನಿರ್ಮಾಣ ಮಾಡಿದ ಶಿಲ್ಪಿಯ ಮಗನ ಬ್ರಹ್ಮೋಪದೇಶದಲ್ಲಿ ಒಬ್ಬಾಕೆ ನೃತ್ಯ ಕಲಾವಿದೆ ಈ ರಂಗದಲ್ಲಿ ಕುಣಿಯುವುದು ಆ ಎಲ್ಲ ಆಯಾಮಗಳಿಂದ ಅದು ಅರ್ಥಪೂರ್ಣ ಅಂತ ನಾನು ಭಾವಿಸ್ತೇನೆ. ಆ ಕಾರಣಕ್ಕೆ ನೀವು ಅವರಿಗೊಂದು ಗೌರವದ ಚಪ್ಪಾಳೆ ಕೊಟ್ಟು ಈ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳಿ. ಮುಂದಕ್ಕೆ ಅವರ ಸುಂದರವಾದಂತಹ ಭರತನಾಟ್ಯ ಕಾರ್ಯಕ್ರಮವನ್ನು ನೀವು ನೋಡುವವರಿದ್ದೀರಿ. ಆದರೆ ಇದರ ಪೂರ್ವಭಾವಿಯಾಗಿ ಉಪನಯನ ಸಂಸ್ಕಾರದ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದೆ ಆಡುವುದಕ್ಕೆ ನಾನು ಸಂತೋಷ ಪಡುತ್ತೇನೆ. ಉಪನಯನ ಅಂತಂದರೆ ಏನು ಅಂತ ಕೇಳಿದರೆ ಅದಕ್ಕೆ ತುಂಬ ಕಾರಣಗಳಿವೆ. ಅದರಲ್ಲಿ ಒಂದು ಅರ್ಥ ಏನು ಅಂತಂದರೆ ವಟುವನ್ನು ಗುರುವಿನ ಸಮೀಪ ಕರ್ಕೊಂಡು ಹೋಗುವುದು ಅಂತ. ಈಗ ಮಾತ್ರ ಉಪನಯನ ಆದ ಮಕ್ಕಳು ಮನೆಯಲ್ಲಿ ಇರ್ತಾರೆ, ಇಲ್ಲದಿದ್ದರೆ ಉಪನಯನ ಆದ ಮೇಲೆ ಅವನು ಗುರುಗಳ ಜೊತೆ ಗುರುಕುಟಕ್ಕೆ ಹೋಗಬೇಕಿತ್ತು. ಹಾಗಾಗಿ ಉಪನಯನದಲ್ಲಿ ಮಾತೃಭೋಜನ ಅಂತ ಮಗುವಿಗೆ ಅಮ್ಮ ಊಟ ಮಾಡಿಸ್ತಾಳೆ. ಊಟ ಮಾಡಿಸಿ ಹೇಳ್ತಾಳೆ, ಮಗ ಇವತ್ತು ನಾನು ಊಟ ಮಾಡಿಸಿದ್ದೇನೆ, ಮುಗಿಯಿತು, ಇನ್ನು ಗುರುಕುಲಕ್ಕೆ ಹೊರಡಬೇಕಾದವು ನೀನು, ನಿನ್ನ ಊಟವನ್ನು ನೀನೇ ಮಾಡಲಿಕ್ಕೆ ಕಲಿಯಬೇಕು ಅಂತ. ಇವತ್ತು ನಾವೆಲ್ಲ ಮಾಡ್ತೇವಲ್ಲ, ಬರ್ತ್ಡೇ ಮಾಡಿ ಇನ್ನೇನೋ ಬಾಯಿಗೆ ತಿನ್ನಿಸುವುದು, ಅಂತಹ ಅಸಂಬದ್ಧ ಪ್ರವೃತ್ತಿಗಳು ಉಪನಯನ ಆದ ನಂತರ ಮಾಡಬಾರದು ಅಂತ ಅರ್ಥ. ಹಾಗಾಗಿ ಅಮ್ಮ ಊಟ ಮಾಡಿಸಿ ಆದ ಮೇಲೆ ಮಗನಿಗೆ ಉಪನಯನ ಮಾಡಿ ಅಪ್ಪ ಉಪದೇಶ ಮಾಡುತ್ತಾರೆ ಕಿವಿಯಲ್ಲಿ ಗಾಯತ್ರಿ ಮಂತ್ರವನ್ನು. ಯಾಕೆ ಅಂದರೆ ಅವರಿಗೆ ಅವರ ಅಪ್ಪ ಹೇಳಿದ್ದಾರೆ, ಅವರಿಗೆ ಅವರ ಅಪ್ಪ ಹೇಳಿದ್ದಾರೆ. ಹೀಗೆ ಪರಂಪರೆಯಿಂದ ಬಂದಂತಹ ಗಾಯತ್ರಿ ಮಂತ್ರವನ್ನು ಮಗನಿಗೆ ಉಪದೇಶ ಮಾಡಿದ ಮೇಲೆ ಮಗುವಿನ ಎದೆ ಮೇಲೆ ಕೈ ಇಟ್ಟಪ್ಪ ಹೇಳ್ತಾರೆ, ಮಗ ನನ್ನ ಆತ್ಮವೇ ನೀನಾಗಿದ್ದಿ, ನನ್ನಲ್ಲಿರುವಂತಹ ಒಳ್ಳೆಯ ವಿಚಾರಗಳು ನಿನಗೆ ಬರಲಿ, ನನ್ನದಂಥ ಧರ್ಮ ಕಾರ್ಯಗಳ ಚಿಂತನೆ ನಿನ್ನಲ್ಲಿ ಜಾಗೃತವಾಗಲಿ ಅಂತ ತಾನು ಮಾಡಿದಂತಹ ಒಳ್ಳೆಯ ಕೆಲಸಗಳು ಮಗನ ಮೂಲಕ ಮುಂದುವರಿಯಬೇಕು ಅಂತ ಅಪ್ಪ ವಟುವಿನ ಎದೆಯ ಮೇಲೆ ಕೈ ಇಟ್ಟು ಮಾತುಗಳನ್ನು ಹೇಳುತ್ತಾನೆ. ಹೀಗೆ ಉಪನಯನ ಸಂಸ್ಕಾರ ಮುಂದುವರೆದು ಕೊನೆಗೆ ಉಪನಯನ ಸಂಸ್ಕಾರ ಮುಗಿದ ಮೇಲೆ ಮಾಡಬೇಕಾದ ಕರ್ತವ್ಯಗಳ ಬಗ್ಗೆ ಹೇಳ್ತಾ ಸಂಧ್ಯಾವಂದನೆಯನ್ನು ನಿಷ್ಠೆಯಿಂದ ಮಾಡು ಮಗ ಅಂತ ಸಂಧ್ಯಾವಂದನೆಯ ಬಗ್ಗೆ ತುಂಬ ವಿಚಾರಗಳುಂಟು. ಅದನ್ನು ಪುರೋಹಿತರು ವಟುವಿಗೆ ಹೇಳುತ್ತಾರೆ. ಸಂಧ್ಯಾವಂದನೆ ಮಾಡುವಂತಹ ಆಚಾರಗಳಲ್ಲಿ ಅನೇಕ ವಿಚಾರಗಳಿವೆ. ಅದರಲ್ಲಿ ಮುಖ್ಯವಾಗಿ ಗಾಯತ್ರಿ ಮಂತ್ರ. ಇವತ್ತು ಗಾಯತ್ರಿ ಮಂತ್ರ ಎಲ್ಲರಿಗೂ ಗೊತ್ತುಂಟು, ಕ್ಯಾಸೆಟಲ್ಲೆಲ್ಲ ಬರ್ತದೆ ಅಂತ ಕೇಳಿ ಹಾಡುತ್ತಾರೆ. ಅದಲ್ಲ, ಗಾಯತ್ರಿ ಮಂತ್ರ ಬಾಯಿಪಾಠ ಬರ್ತದೆ ಅಂತ ಹಾಡುವುದು ಗಾಯತ್ರಿ ಮಂತ್ರದ ಉಪದೇಶ ಅಲ್ಲ. ಆ ಗಾಯತ್ರಿ ಮಂತ್ರಕ್ಕೆ ಋಷಿ, ಛಂದಸ್ಸು, ದೇವತೆಗಳು ಅಂತ ಉಂಟು. ಅದನ್ನು ರಹಸ್ಯವಾಗಿ ಅವನಿಗೆ ಹೇಳಿಕೊಟ್ಟು ಅವನದ ಅನುಷ್ಠಾನ ಮಾಡಬೇಕು. ಅದನ್ನು ಮಂತ್ರ ಅಂತ ಕರೀತಾರೆ. ಮಂತ್ರ ಅಂತ ಯಾಕೆ ಹೇಳುವುದು ಅಂತ ಕೇಳಿದರೆ, ನಮ್ಮಲ್ಲಿ ಈಗ ತಮಾಷೆಗೆಲ್ಲ ಬಂದಿದೆ, ಅವರು ಮಂತ್ರ ಮಾಡಲಿಕ್ಕೆ ಶುರು ಮಾಡಿದ್ರು ಅಂತ. ಯಾಕೆ ಅಂದರೆ ಮಂತ್ರದ ಯೋಗ್ಯತೆ ಗೊತ್ತಿಲ್ಲದ ಕಾರಣ ಅದು. ಮಂತ್ರ ಅನ್ನುವುದಕ್ಕೆ ಮನನಾಥ ತ್ರಾಯತೇತಿ ಮಂತ್ರ ಅಂತ ಹೇಳಿದರು. ಯಾವುದನ್ನು ನಾವು ಮನನ ಮಾಡುತ್ತೇವೆ, ಮತ್ತೆ 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 ಹೇಳ್ತಾ ಬರ್ತೇವೆ, ಅದು ನಮ್ಮನ್ನು ರಕ್ಷಿಸ್ತದೆ. ಆ ಕಾರಣದಿಂದ ಅದನ್ನು ಮಂತ್ರ ಅಂತ ಕರೆದರು. ಗಾಯತ್ರಿ ಮಂತ್ರ ಜಪ ಮಾಡಬೇಕಿದ್ರೆ ಅಲ್ಲಿ ಕೊನೆಗೊಂದು ವಾಕ್ಯ ಬರ್ತದೆ, ಧಿಯೋ ಯೋ ನಃ ಪ್ರಚೋದಯಾತ್, ನಮ್ಮ ಬುದ್ಧಿಗಳನ್ನು ಸರಿಯಾದ ದಾರಿಯಲ್ಲಿ ಪ್ರಚೋದನೆ ಮಾಡು ದೇವರೇ ಅಂತ ಪ್ರಾರ್ಥಿಸ್ತಾರೆ. ಅಲ್ಲ, ಜಪ ಮಾಡುವುದು ನಾನು, ನಮ್ಮ ಎಲ್ಲರ ಬುದ್ಧಿ ಸರಿಯಾಗಿರಬೇಕು ಅಂತ ಯಾಕೆ ಪ್ರಾರ್ಥಿಸಬೇಕು ಅಂತ ಕೇಳಿದರೆ, ಅದಕ್ಕೆ ಸುಬ್ರಹ್ಮಣ್ಯದ ಸ್ವಾಮಿಗಳೊಂದು ಉದಾಹರಣೆ ಬಹಳ ಚಂದದ್ದು ಹೇಳಿದ್ದಾರೆ. ರಸ್ತೆಯಲ್ಲಿ ಯಾರಾದರೂ ಡ್ರೈವಿಂಗ್ ಮಾಡ್ತಾ ಬರುವುದಿದ್ದರೆ ಅವನ ಎಡಬದಿಯಲ್ಲಿ ಹೋಗಬೇಕು, ಎದುರು ಬರುವ ಅವನ ಎಡಬದಿಯಲ್ಲಿ ಬರಬೇಕು, ಆಗ ಆಕ್ಸಿಡೆಂಟ್ ಆಗೋದಿಲ್ಲ. ಆದರೆ ಒಬ್ಬ ಎಡಬದಿಯಲ್ಲಿ ಬರುವಾಗ ಇನ್ನೊಬ್ಬ ಅದೇ ಬದಿಯಲ್ಲಿ ಬಂದರೆ ಮುಖಾಮುಖಿ ಹೊಡ್ಕೊಂಡು ಆಕ್ಸಿಡೆಂಟ್ ಆಗಿ ಹೋಗ್ತದೆ. ಹಾಗಿದ್ರೆ ನಾವು ನಮ್ಮ ಬದಿಯಲ್ಲಿ ಹೋಗೋದು, ಅವನ ಬದಿಯಲ್ಲಿ ಬರಬೇಕಿದ್ರೆ ಎಲ್ಲರಿಗೆ ಬುದ್ಧಿ ಸರಿ ಇರಬೇಕು, ಅದಕ್ಕಾಗಿ ಎಲ್ಲರ ಬುದ್ಧಿ ಒಳ್ಳೆದಿರಲಿ ಅಂತ ಪ್ರಾರ್ಥಿಸಬೇಕು ಅಂತ ಒಂದು ಸಣ್ಣ ಉದಾಹರಣೆಯ ಮೂಲಕ ಅವರು ಗಾಯತ್ರಿ ಮಂತ್ರದ ಯೋಗ್ಯತೆಯನ್ನು ಹೇಳ್ತಾ ಇದ್ರು ನಮ್ಮ ಸುಬ್ರಹ್ಮಣ್ಯದ ಸ್ವಾಮಿಗಳು. ಹಾಗಿದ್ರೆ ನಮ್ಮ ಮಕ್ಕಳಿಗೆ ಉಪನಯನ ಮಾಡಿ ಗಾಯತ್ರಿ ಮಂತ್ರ ಉಪದೇಶ ಮಾಡೋದು ಯಾಕೆ ಅಂತ ಕೇಳಿದರೆ, ಮೊದಲನೇದು
ನಮಗೆಲ್ಲ ಗೊತ್ತಿರಬೇಕು, ರೂಪ, ಯೌವನ, ಅಂತಸ್ತು, ಐಶ್ವರ್ಯ ಎಷ್ಟಿದ್ರೂ ಕೂಡ ಬುದ್ಧಿ ನೆಟ್ಟಗೆ ಇಲ್ಲದಿದ್ದರೆ ಯಾವ ಪ್ರಯೋಜನವೂ ಇಲ್ಲ. ಹಾಗಾಗಿ ಮನುಷ್ಯನಿಗೆ ದೇವರು ಕೊಟ್ಟಂತಹ ಏನು ಸೌಭಾಗ್ಯಗಳುಂಟು ಅದನ್ನು ಸದ್ವಿನಿಯೋಗ ಮಾಡಬೇಕಾದ್ರೆ ಅವನು ಬೌದ್ಧಿಕವಾಗಿ ಎಚ್ಚರವಾಗಿರಬೇಕು ಅನ್ನುವ ಕಾರಣಕ್ಕೆ ಅವನ ಬುದ್ಧಿಯನ್ನು ಸರಿಯಾದ ದಾರಿಯಲ್ಲಿ ಪ್ರಚೋದನೆ ಮಾಡುವುದಕ್ಕೆ ಇಂತಹ ಮಂತ್ರಾನುಷ್ಠಾನಗಳು ಕಾರಣ ಆಗುತ್ತವೆ. ಅದಕ್ಕಾಗಿ ಉಪನಯನ ಸಂಸ್ಕಾರವನ್ನು ಮಾಡುತ್ತಾರೆ. ಮತ್ತೆ ಇವತ್ತು ಬದಲಾದ ಕಾಲಘಟ್ಟದಲ್ಲಿ ನಾವು ವಿರೋಧ ಮಾಡಬೇಕೋ ಹೊಗಳಬೇಕೋ ಹೇಳಬಾರದೋ ಗೊತ್ತಿಲ್ಲ. ವಟುವಿಗೆ ಭಿಕ್ಷೆ ಅಂತ ಕೇಳಿದಾಗ ನಾವು ದುಡ್ಡು ಕೊಡ್ತೇವೆ, ಬಂಗಾರ ಕೊಡ್ತೇವೆ, ಬೆಳ್ಳಿಯ ಪಾತ್ರದಲ್ಲಿ ಭಿಕ್ಷಾವಂದನೆಗೆ ಅವಕಾಶ ಮಾಡಿಕೊಡ್ತೇವೆ. ವಾಸ್ತವ ಏನು ಅಂತ ಕೇಳಿದರೆ ಉಪನಯನ ಆಗುವ ಹುಡುಗನಿಗೆ ಒಳ್ಳೊಳ್ಳೆಯ ಬಟ್ಟೆಗಳನ್ನು ಕೊಡಬಾರದಂತೆ, ದುಡ್ಡು ಕೊಡಬಾರದಂತೆ, ಚಿನ್ನ ಕೊಡಬಾರದಂತೆ. ಯಾಕೆ ಅಂದರೆ ಇನ್ನಷ್ಟೇ ವಿದ್ಯಾರ್ಥಿ ಆಗಿರುವಂಥ ಅವನಿಗೆ ಭೋಗ ಜೀವನದ ಕಲ್ಪನೆಗಳಿರಬಾರದು, ತ್ಯಾಗ ಜೀವನದ ಕಲ್ಪನೆ ಇರಬೇಕು. ಇವತ್ತು ಕೇಳಿ, ತುಂಬ ಹಿರಿಯರು ಯಾರಾದರೂ ಕಷ್ಟಪಟ್ಟು ಉದ್ಧಾರ ಆದವರಿದ್ದರೆ ಎಳವೆಯಲ್ಲೇ ಮನೆ ಬಿಟ್ಟು ಇನ್ಯಾರದ್ದೋ ಮನೆಯಲ್ಲಿ ಜೀವನ ಮಾಡಿ, ಅಡುಗೆ ಮಾಡಿಕೊಟ್ಟು, ಕಸ ಗುಡಿಸಿ, ಪಾತ್ರೆ ತೊಳೆದು ಅವರು ಹೇಳಿಕೊಟ್ಟ ವಿದ್ಯೆ ಕಲಿತವರು ಇವತ್ತು ಬಹಳ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ. ಕಡು ಬಡತನದ ನಡುವೆ ಬದುಕು ಕಟ್ಟಿಕೊಂಡವರೇ ಇವತ್ತು ಶ್ರೀಮಂತರಾಗಿ ನಿಂತಿದ್ದಾರೆ. ಅಂತಹ ಬದುಕು ಏನು ಅನ್ನುವುದನ್ನು ನಮ್ಮ ಮಕ್ಕಳಿಗೆ ಹೇಳಿಕೊಡುವುದಕ್ಕೆ ಉಪನಯನ ಒಂದು ಮಾಧ್ಯಮ. ಅಂತಹ ಉಪನಯನವನ್ನು ಮಾಡಿ ಅವನಿಗೆ ಜೀವನದಲ್ಲಿ ನೀನು ಹೇಗೆ ಬದುಕಬೇಕು ಅನ್ನುವುದನ್ನು ಮಾರ್ಗದರ್ಶನ ಮಾಡಿ ಅವನ ಒಳ್ಳೆಯ ಬದುಕಿನ ಮೂಲಕ ನಾವು ಸಂತೋಷವನ್ನು ಕಾಣುವಂಥದ್ದು ನಮ್ಮೆಲ್ಲರಿಗೂ ಕರ್ತವ್ಯವೇ. ತಿಳಿದವರೊಂದು ಮಾತು ಹೇಳಿದರು, ಬ್ರಾಹ್ಮಣ್ಯ ಅನ್ನುವುದು ಈ ಜನಿವಾರ ಹಾಕುವಂಥ ಪರಂಪರೆಯಲ್ಲಿ ಹುಟ್ಟಿ ಬಂದ ಬ್ರಾಹ್ಮಣ್ಯ ಅನ್ನೋದೊಂದು ಮರ ಇದ್ದ ಹಾಗೆ, ಅದಕ್ಕೆ ವೇದಗಳೇ ಶಾಖೆಗಳಂತೆ. ಹಾಗೆ ಒಳ್ಳೆಯ ವಿಚಾರಗಾರಿಗಳು ಒಳ್ಳೆಯ ಕೆಲಸಗಳನ್ನು ಮಾಡುವುದೇ ಎಲೆಗಳಂತೆ. ಅದಕ್ಕೆ ಮೂಲ ಯಾವುದು ಅಂತಂದರೆ ಸಂಧ್ಯಾವಂದನೆ. ಮರ ಎಷ್ಟೇ ಚೆನ್ನಾಗಿದ್ರೂ ಕೂಡ ಬೇರಿಗೆ ನೀರು ಸರಿಯಾಗಿ ಸಿಗಲಿಲ್ಲ, ಬೇರೆ ಸರಿ ಇಲ್ಲ ಅಂತಂದರೆ ಗೆಲ್ಲು ಇರುವುದಿಲ್ಲ, ಎಲೆಯೂ ಇರೋದು, ಹಣ್ಣು ಕಾಯಿ ಯಾವುದೂ ಇರುವುದಿಲ್ಲ. ಹಾಗೆ ಒಬ್ಬ ಒಬ್ಬ ಬ್ರಾಹ್ಮಣನಾಗಿ ಸಮಾಜದಲ್ಲಿ ಹುಟ್ಟಿದಾಗ ಅವನ ಬದುಕು ಸಾರ್ಥಕ ಆಗಬೇಕಾದ್ರೆ ಸಂಧ್ಯಾವಂದನೆ ಮಾಡಬೇಕಂತೆ. ನಾವೆಲ್ಲ ಏನು ತಿಳ್ಕೊಳ್ತೇವೆ ಅಂದರೆ ಉಪನಯನ ಆದಮೇಲೆ ಸಂಧ್ಯಾವಂದನೆಯ ಬಗ್ಗೆ ಮಾತಾಡಿದರೆ ಅದು ಉಪನಯನ ಆದ ಹುಡುಗನಿಗೆ ಹೇಳುವುದು ಅಂತ ಅಲ್ಲ. ಕೇವಲ ಉಪನಯನ ಆದ ಹುಡುಗನಿಗೆ ಹೇಳುವುದಲ್ಲ, ಉಪನಯನ ಆದಮೇಲೆ ಮದುವೆ ಆಗಿ ಮಕ್ಕಳಾಗಿ ನಿಂತ ನಾವು ಕೂಡ ಒಮ್ಮೆ ಸಂಧ್ಯಾವಂದನೆಯ ಬಗ್ಗೆ ಯೋಚಿಸಬೇಕಾದಂಥ ಅವಶ್ಯಕತೆ ಇದೆ. ಯಾಕೆ ಅಂದರೆ ಅಲ್ಲ, ಹಾಗಿದ್ರೆ ಜನಿವಾರ ಇಲ್ಲದವರೆಲ್ಲ ದೇವರನ್ನು ನಂಬುವುದಿಲ್ವ ಅಂತ ಕೇಳಿದರೆ ಅವರು ಸಂಧ್ಯಾವಂದನೆ ಮಾಡ್ತಾರೆ. ಅವರ ಆಚಾರ ವಿಚಾರಗಳು ಬೇರೆ ಅಷ್ಟೇ. ಯಾವ ಗಾಯತ್ರಿ ಮಂತ್ರ ಗೊತ್ತಿಲ್ಲದವರು, ಅರ್ಘ್ಯ ಗೊತ್ತಿಲ್ಲದವರು ಬೆಳಿಗ್ಗೆದ್ದು ತುಳಸಿಗಟ್ಟೆಯಲ್ಲಿ ಒಂದು ತಂಬಿಗೆ ನೀರಿಟ್ಟು ಸೂರ್ಯದೇವರನ್ನು ನೋಡಿ ಕೈ ಮುಗಿತಾರೆ, ಸ್ವಾಮಿ ದೇವರಂತೆ ಪ್ರಾರ್ಥನೆ ಮಾಡ್ತಾರೆ. ಅದು ಅವರ ಸಂಧ್ಯಾವಂದನೆ. ಅದೇ ಸೂರ್ಯದೇವರನ್ನು ನಾವು ಪ್ರಾರ್ಥನೆ ಮಾಡೋದು ಧಿಯೋ ಯೋನ ಪ್ರಚೋದಯಾತು ಅಂತ ನಾವು ಪ್ರಾರ್ಥನೆ ಮಾಡೋದು. ಅವರವರ ಸಂಪ್ರದಾಯಾನುಸಾರ ಎಲ್ಲರೂ ಪ್ರಾರ್ಥನೆ ನೆರವೇರಿಸ್ತಾರೆ. ಹಾಗಿದ್ರೆ ಈ ಸಂಧ್ಯಾವಂದನೆಯಲ್ಲಿ ಉಪನಯನ ಮಾಡಿದಂತಹ ವಟುವಿನಿಂದ ತೊಡಗಿ ದೊಡ್ಡವರೆಲ್ಲ ಅರ್ಥ ಮಾಡಿಕೊಳ್ಳಬೇಕಾದದ್ದೇನು ಅಂತಂದರೆ, ಹಿರಿಯರು ಒಂದು ಮಾತು ಹೇಳುತ್ತಾರೆ, ಯಾರು ಉಪನಯನ ಆದ ಮೇಲೆ ಸಂಧ್ಯಾವಂದನೆ ಮಾಡುವುದಿಲ್ವೋ ಅವನು ಈ ಪ್ರಪಂಚದಲ್ಲಿ ಅನರ್ಹನಾಗಿ ಬದುಕ್ತಾನೆ. ಸಂಧ್ಯಾ ವಿಹೀನ ಅನರ್ಹ ಸರ್ವಕರ್ಮಸು ಅಂತ. ಉಪನಯನ ಆದ ಮೇಲೆ ಸಂಧ್ಯಾವಂದನೆ ಮಾಡದವನಿಗೆ ಅವನು ಜನಿವಾರ ಹಾಕಿಕೊಳ್ಳುವುದಕ್ಕವನು ಯೋಗ್ಯತೆ ಇಲ್ಲ ಅಂತ ಬೈತಾರೆ. ಮುಂದುವರೆದೊಂದು ಮಾತು ಹೇಳಿದ್ದಾರೆ, ಕೇಳಿದರೆ ನಮ್ಗೆ ಭಯ ಅನ್ನಿಸ್ತದೆ. ಹೇಗೆ ಹೇಳ್ತಾರೆ ಅಂದರೆ, ಸಂಧ್ಯಾಯೇನ ವಿಜ್ಞಾತ ಸಂಧ್ಯಾಯೇನ ಅನುಪಾಸಿತ ಜೀವಮಾನೋ ಭವೇಚ್ಚೂದ್ರ ಮೃತಶ್ವಾನೋ ಭೇಜಾಯತೆ ಅಂತ. ಉಪನಯನ ಆದ ಮೇಲೆ ಸಂಧ್ಯಾವಂದನೆ ಮಾಡುವುದಿಲ್ಲ ಅಂತ ಉದಾಸೀನದಲ್ಲಿ ಜಪ ಬಿಟ್ಟರೆ, ಅಥವಾ ಸಂಧ್ಯಾವಂದನೆ ಮಾಡುವುದನ್ನು ಮರೆತೇ ಅವ ಕಾಲಹರಣ ಮಾಡುವುದಕ್ಕೆ ಹೊರಟ್ರೆ ಮುಂದೊಂದು ದಿನ ಅವನು ನಾಯಿಯಾಗಿ ಹುಟ್ಟುತ್ತಾನೆ ಅಂತ ಹಿರಿಯರು ಬೈದಿದ್ದಾರೆ. ನಾವೆಲ್ಲ ಹುಡುಗರಿಗೆ ಹೇಳ್ತೇವೆ, ಮಗ ಜಪ ಬಿಟ್ಟರೆ ಒಳ್ಳೆಯದೆಲ್ಲ ಜಪ ಮಾಡಬೇಕು ಅಂತ. ಆದರೆ ನಾನು ಮಾಡುತ್ತೇನಾ? ಹಾಗಾಗಿ ಒಂದು ವಟುವಿಗೆ ಉಪನಯನ ಮಾಡಿದರೆ ಉಪನಯನಕ್ಕೆ ಬಂದ ನಮಗೆ, ಉಪನಯನ ಮಾಡಿದ ಯಜಮಾನನಿಗೆ, ಉಪನಯನ ಮಾಡಿಸಿದ ಕುಟುಂಬದವರಿಗೆಲ್ಲ ಎಚ್ಚರ ಆಗಬೇಕಾದದ್ದೇನು ಅಂತ ಕೇಳಿದರೆ, ನಾನು ಸಂಧ್ಯಾವಂದನೆ ಮಾಡುತ್ತಾ ಇದ್ದೇನಾ? ನಾನು ಮಾಡುವುದನ್ನು ಮಾತ್ರ ಇನ್ನೊಬ್ಬನಿಗೆ ಹೇಳಬೇಕು, ನಾನು ಮಾಡದೇ ಇರುವುದನ್ನು ಇನ್ನೊಬ್ಬರಿಗೆ ಉಪದೇಶ ಮಾಡಬಾರದು. ಆ ಕಾರಣಕ್ಕೆ ನಮ್ಮನ್ನು ನಾವು ಸಂಧ್ಯಾವಂದನೆಯಲ್ಲಿ ತೊಡಗಿಸಿಕೊಳ್ಳಬೇಕಾದಂಥ ಅವಶ್ಯಕತೆ ಇದೆ. ಇನ್ನು ಸಂಧ್ಯಾವಂದನೆಯ ಜೊತೆಗೆ ನಮ್ಮ ಹಿರಿಯರು ಮಾಡಿದಂತಹ ಧರ್ಮಕರ್ಮಾನುಷ್ಠಾನಗಳ ಬಗೆಗೆ ಮಕ್ಕಳಿಗೆ ಜಾಗೃತಿಯನ್ನು ಮೂಡಿಸುವುದು ಕೂಡ ಇದರ ಹಿಂದಿರುವ ಬಹಳ ದೊಡ್ಡ ಆಶಯ. ಯಾಕೆ ಅಂದರೆ ನಮ್ಮಲ್ಲಿ ಬಹಳ ಚಂದದ ಪರಂಪರೆ ಇದೆ. ದೇವರು, ಧರ್ಮ, ಹಿರಿಯರು ಇದನ್ನೆಲ್ಲ ಗೌರವಿಸ್ತಾ ಬಂದೆವು. ಉಪನಯನ ಮಾಡಬೇಕಿದ್ರೆ ನೀವೆಲ್ಲ ಗಮನಿಸಿರ್ತೀರಿ, ಮಗುವಿಗೆ ವೇಷ್ಟಿ ಮುಸುಕ ಹಾಕುತ್ತಾರೆ. ಇನ್ನು ಎಂಥ ದುರಂತ ಅಂದರೆ, ಕೆಲವು ಕಡೆ ಉಪನಯನಕ್ಕೆ ವೇಷ್ಟಿ ಮುಸುಕ ಹಾಕಿದರೆ ಕೆಲವರು ಅಳುವವರಿದ್ದಾರೆ. ಯಾಕೆ ಅಳುತ್ತಾರೆ ಅಂತ ಗೊತ್ತಿಲ್ಲ. ಅವರಿಗೆ ಬಿಳಿ ವೇಷ್ಟಿ ಒಂದು ಸಲ ಹಾಕಿದ್ದು ಮಾತ್ರ ಗೊತ್ತಿರುವುದು. ಅದಲ್ಲ, ಉಪನಯನದ ವಟುವಿಗೆ ವೇಷ್ಟಿ ಹಾಕುವುದೇ ಅವನು ಗಾಯತ್ರಿಯ ಗರ್ಭದಿಂದ ಹೊರಗೆ ಬರ್ತಾನೆ, ಮಗು ಪೊರೆ ಕಳಚಿ ಹೊರಗೆ ಬರುತ್ತದೆ ಅಂತ. ಹೊರಗೆ ಬರುವ ಮಗು ಮೊಟ್ಟ ಮೊದಲು ಅಮ್ಮನನ್ನು ನೋಡಿ ಹೇಳುತ್ತದೆ, ಮಾತೃದೇವೋ ಭವ, ನನ್ನ ಪಾಲಿಗೆ ಅಮ್ಮ ದೇವರು ಅಂತಾನೆ. ಆಮೇಲೆ ತಿರುಗಿ ಅಪ್ಪನನ್ನು ನೋಡಿ ಹೇಳ್ತಾನೆ, ಪಿತೃದೇವೋ ಭವ, ನನಗೆ ಜನ್ಮ ಕೊಟ್ಟ ತಂದೆ ನನ್ನ ಪಾಲಿಗೆ ದೇವರು.
ಆಮೇಲೆ ಉಪನಯನ ಮಾಡಿದ ಪುರೋಹಿತರು ಇರ್ತಾರೆ, ಅವರನ್ನು ತಿರುಗಿ ನೋಡಿ ಹೇಳುತ್ತಾನೆ, ಆಚಾರ್ಯ ದೇವೋಭವ, ನನಗೆ ಉಪದೇಶ ಮಾಡಿದಂತಹ ಗುರುಗಳು ಪುರೋಹಿತರು ನನ್ನ ಪಾಲಿಗೆ ದೇವರು ಅಂತ. ಪೂರ್ತಿ ಮುಸುಕು ತೆಗೆದ ಮೇಲೆ ಎದುರು ಯಾರೆಲ್ಲ ಕೂತಿದ್ದಾರೆ ಅವರಿವರು ಅನ್ನದೆ ಬಂದ ಎಲ್ಲರನ್ನು ನೋಡಿ ಆ ಒಟ್ಟು ಕೈ ಮುಗಿದು ಹೇಳುತ್ತಾನೆ, ಅತಿಥಿ ದೇವೋಭವ, ಬಂದ ನೀವುಗಳೆಲ್ಲ ನನ್ನ ಪಾಲಿನ ದೇವರು ಅಂತ ಆ ಹುಡುಗ ಕೈ ಮುಗಿಯುತ್ತಾನೆ. ಉಪನಯನ ಸಂಸ್ಕಾರ ಒಬ್ಬ ವಿದ್ಯಾರ್ಥಿಗೆ ಕಲಿಸಿದ್ದೇನು ಅಂತ ಕೇಳಿದರೆ, ಹೆತ್ತ ತಾಯಿಯನ್ನು, ಜನ್ಮ ಕೊಟ್ಟ ತಂದೆಯನ್ನು, ವಿದ್ಯೆ ಕಲಿಸಿದ ಗುರುಗಳನ್ನು, ಬಂದಂಥ ಹಿರಿಯರನ್ನು ದೇವರು ಅಂತ ಗೌರವಿಸಬೇಕು ಮಗ ಅಂತ ಮಗುವಿಗೆ ಹೇಳಿಕೊಡುವುದು ಉಪನಯನ ಸಂಸ್ಕಾರ. ಇವತ್ತು ನನಗೆ ಇಲ್ಲಿ ಒಳಗೆ ಬಂದಾಗ ಒಂದು ದೈವಿಕವಾದಂತಹ ವಾತಾವರಣ ಅಂತ ಕಾಣಿಸಿದ್ಯಾಕೆ ಅಂದರೆ, ಒಬ್ಬ ಶಿಲ್ಪಿಗಳಾಗಿ ಅವರು ಮಾಡಿದಂತಹ ಉಪನಯನದ ಮಂಟಪದ ಒಂದು ಸೌಂದರ್ಯ, ಅದರ ಹಿಂದೆ ಇಟ್ಟಂತಹ ಗಾಯತ್ರಿಯ ಪ್ರತಿಮೆ, ಅದಕ್ಕಿಂತ ಮಿಗಿಲಾಗಿ ಮಧ್ಯಾಹ್ನ ನಂತರ ನೀವು ಯಾರೆಲ್ಲ ಉಪನಯನಕ್ಕೆ ಬಂದಿದ್ದೀರಾ, ದಯವಿಟ್ಟು ಮಧ್ಯಾಹ್ನ ನಂತರ ಸ್ವಾಮೀಜಿಯವರು ಬರುವಾಗ ಬನ್ನಿ. ಇಲ್ಲಿ ಯಾಕೆ ಬರಬೇಕು ಅಂತ ಕೇಳಿದರೆ, ಇಲ್ಲಿ ಬರ್ತಾ ಇರುವುದು ಯಾರೋ ಅಲ್ಲ, ಆನೆಗುಂದಿ ಸಂಸ್ಥಾನದ ಸರಸ್ವತಿ ಪೀಠದ ಗುರುಗಳು. ನಿಮ್ಮ ಮಾಹಿತಿಗಾಗಿ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ನೆನಪು ಮಾಡುತ್ತೇನೆ. ಆನೆಗುಂದಿ ಸಂಸ್ಥಾನ ಸರಸ್ವತಿ ಪೀಠದಲ್ಲಿ ನಾಗಧರ್ಮೇಂದ್ರ ಸ್ವಾಮಿಗಳು ಸಮಾಧಿಸ್ಥರಾಗುತ್ತಾರೆ. ಆ ಕಾಲದಲ್ಲಿ ಅವರು ಹೇಳಿದರಂತೆ, ಇನ್ನು 100 ವರ್ಷಗಳ ನಂತರ ನಾನು ಈ ಜಾಗಕ್ಕೆ ಬರ್ತೇನೆ ಅಂತ ಆವತ್ತು ಹೇಳಿದರಂತೆ ನಾಗಧರ್ಮೇಂದ್ರ ಸ್ವಾಮಿಗಳು. ನಮ್ಮ ಕಾಳಹಸ್ತೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಇವರಿಗೆ ಪಟ್ಟಾಭಿಷೇಕ ಆಗುವಾಗ ನಾಗಧರ್ಮೇಂದ್ರ ಸ್ವಾಮಿಗಳು ಸಮಾಧಿಸ್ಥರಾಗಿ ಸರಿಯಾಗಿ 100 ವರ್ಷ ಆಗಿತ್ತು. ಹಾಗಿದ್ರೆ ಆವತ್ತು ಯಾವ ನಾಗಧರ್ಮೇಂದ್ರ ಸ್ವಾಮಿಗಳು ಈ ಪ್ರಪಂಚವನ್ನು ಬಿಟ್ಟು ತೆರಳಿದರೋ ಅವರದ್ದೇ ಅಂಶ ಮತ್ತೆ ಪೀಠಾರೋಹಣ ಮಾಡಿ ನಮ್ಮನ್ನು ಅನುಗ್ರಹಿಸುವುದು ಅದು ಸರಸ್ವತಿ ಪೀಠದ ಮೂಲಕ. ಇನ್ನೊಂದು ಬಹಳ ರೋಚಕ ಸನ್ನಿವೇಶ ಏನು ಅಂತಂದರೆ, ಕಟ್ಪಾಡಿ ಶ್ರೀಗಳವರ ಪಟ್ಟಾಭಿಷೇಕಕ್ಕೆ ಶೃಂಗೇರಿಯ ಜಗದ್ಗುರುಗಳು ಶಂಕರರ ಜನ್ಮಸ್ಥಾನವಾದಂತಹ ಕಾಲಟಿಯಿಂದ ನೇರ ಕಟ್ಪಾಡಿ ಮಠಕ್ಕೆ ಬಂದಿದ್ದರು. ಹಾಗಾಗಿ ಇಂತಹ ಒಂದು ಪಾರಂಪರಿಕವಾದಂತಹ ಗಟ್ಟಿ ಹಿನ್ನೆಲೆ ಉಳ್ಳಂತಹ ಯತಿಗಳು ಸರಸ್ವತಿ ಪೀಠದಲ್ಲೂ ಕುಳಿತು ಯಾವ ಸಮುದಾಯಕ್ಕೆ ಜ್ಞಾನಬೋಧನೆಯನ್ನು ಮಾಡುತ್ತಾರೆ, ವಿದ್ಯೆಯ ಸಾಧನೆಗಾಗಿ ಆಶೀರ್ವಾದ ಮಾಡುತ್ತಾರೆ, ಅಂತಹ ಸ್ವಾಮಿಗಳು ಇವತ್ತು ಸಾಯಂಕಾಲ ಈ ವೇದಿಕೆಗೆ ಬಂದು ಇಲ್ಲಿ ಆಶೀರ್ವಚನವನ್ನು ನೀಡುವವರು ಇದ್ದಾರೆ. ಹಾಗಾಗಿ ನೀವೆಲ್ಲ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಲೇಬೇಕು ಅನ್ನುವಂತಹ ಪ್ರೀತಿಪೂರ್ವಕ ಕೇಳಿಕೆಯನ್ನು ಮಾಡುತ್ತಾ, ಈ ವಟುವಿಗೆ ಉಪನಯನ ಆದ ಮೇಲೆ ಇಂಥದ್ದೊಂದು ವೇದಿಕೆಯಲ್ಲಿ ಆಶೀರ್ವಾದ ಮಾಡಬೇಕಿದ್ರೆ ನಾವೆಲ್ಲ ಬಹಳ ಮುಖ್ಯವಾಗಿ ಗಮನಿಸಬೇಕು. ವೇದಿಕೆ ಇಲ್ಲಿ ಇಂತಲ್ಲ, ಯಾವುದೇ ಸಭೆ ಸಮಾರಂಭಗಳಿಗೆ ಹೋದರೂ ನಾವು ವೇದಿಕೆ ಹೋಗುವಾಗ ಚಪ್ಪಲ್ ಹಾಕೊಂಡು ಹೋಗ್ತೇವೆ ಸೀದಾ ಸ್ಟೇಜಿನ ಮೇಲೆ. ಒಮ್ಮೆ ಆಲೋಚನೆ ಮಾಡಿ, ನಾವು ಎಲ್ಲೆಲ್ಲೋ ಹಾಕಿ ತಿರುಗಾಡಿದಂತಹ ಚಪ್ಪಲಿ ಅದನ್ನು ಹಾಕೊಂಡು ದೇವರ ಪೂಜೆ ಮಾಡಿದಂತಹ ವೇದಿಕೆಗೆ ನಾವು ಬರುವುದು. ಅಲ್ಲಿ ದೇವರ ಚಿತ್ರ ಇರ್ತದೆ, ಮಂಗಳ ದೀಪ ಇಟ್ಟಿರ್ತಾರೆ, ಪೂಜೆ ಮಾಡ್ತಾ ಇರ್ತಾರೆ, ಚಪ್ಪಲಿ ಹಾಕೊಂಡು ವೇದಿಕೆಗೆ ಬರ್ತೇವೆ. ಇನ್ನು ಅದಕ್ಕಿಂತ ದೊಡ್ಡ ದುರಂತ ಏನು ಅಂದರೆ, ಅಲ್ಲಿ ಅಕ್ಷತೆ ಹಾಕಿಟ್ಟಿರ್ತಾರೆ. ಆ ಕೈಯಲ್ಲಿ ಅಕ್ಷತೆ ಹಿಡ್ಕೊಂಡಾಗ ನಮ್ಮ ಮನಸ್ಸಿನಲ್ಲಿ ಏನಿರಬೇಕು ಅಂತಂದರೆ, ನಾವು ಈ ಅಕ್ಷತೆಯನ್ನು ಯಾರ ತಲೆಯ ಮೇಲೆ ಹಾಕ್ತೇವೆ ಅವ್ರಿಗೆ ಒಳ್ಳೆದಾಗಲಿ ಅಂತಿರಬೇಕು. ನಾನು ಬಹುಶಃ ಇದನ್ನು ಹೇಳಬೇಕೋ ಬೇಡೋ ಗೊತ್ತಿಲ್ಲ. ಪರಿಸ್ಥಿತಿ ಎಲ್ಲಿವರೆಗೆ ಅಂತಂದರೆ, ಕೈಯಲ್ಲಿ ಮಂತ್ರಾಕ್ಷತೆ ಹಿಡ್ಕೊಂಡು ವೇದಿಕೆ ಮೇಲೆ ಬರುವಾಗ ಪಕ್ಕದಲ್ಲಿ ನಿಂತ ಮತ್ತು ದಾರಿಯಲ್ಲಿ ಆದ ಅಪಘಾತದ ಸುದ್ದಿ ಹಿಡ್ಕೊಂಡು ಮಾತಾಡಿ ಅಕ್ಷತೆ ಅಂತಂದು ಹುಡುಗನ ತಲೆ ಮೇಲೆ, ಮದುಮಕ್ಕಳ ತಲೆ ಮೇಲೆ ಹಾಕುವ ಜನ ಇದ್ದಾರೆ. ಅದೆಲ್ಲ ನಾವು ಮಾಡಬೇಕಾದ್ದು. ಯಾಕೆ ಅಂದರೆ ಹೇಳ್ತಾರೆ, ನಾವು ನಮಗೆ ಏನನ್ನು ಬಯಸ್ತೇವೋ ಅದನ್ನೇ ಇನ್ನೊಬ್ಬರಿಗೆ ಮಾಡಬೇಕಂತೆ. ನಮ್ಮ ಮನೆಯ ಮಗುವಿಗೆ ಉಪನಯನ ಆದರೆ, ನಮ್ಮ ಮನೆಯ ಮಕ್ಕಳಿಗೆ ಮದುವೆ ಆದರೆ ಬಂದವರು ಹೇಗೆ ಹಾರೈಸಬೇಕು ಅಂತ ನಾವು ನಿರೀಕ್ಷೆ ಮಾಡುತ್ತೇವೋ, ಇನ್ನೊಬ್ಬರ ಮನೆಯ ಮಗುವಿಗೆ ಹಾಗೆಯೇ ಆಶೀರ್ವಾದವನ್ನು ಮಾಡಬೇಕು. ಹಾಗಾಗಿ ನಾನು ಹೇಳ್ತಾ ಇರುವುದು, ಶಿಷ್ಟಾಚಾರವನ್ನು ಪಾಲಿಸಿ ಆ ಮೂಲಕ ನಮ್ಮ ಕರ್ತವ್ಯಗಳನ್ನು ಮಾಡಬೇಕು. ಇವತ್ತು ಅನೇಕ ಕಡೆಗಳಲ್ಲಿ ಹಿಂದೂ ಸಮಾಜೋತ್ಸವ ನಡೆಯುತ್ತದೆ, ಹಿಂದೂ ಸಂಗಮ ನಡೆಯುತ್ತದೆ. ನಾವಲ್ಲೆಲ್ಲ ಸೇರ್ತೇವೆ, ಕೇಸರಿ ಶಾಲೆ ಹಾಕೊಂಡು ಸೇರ್ತೇವೆ, ಭಾಷಣ ಮಾಡುತ್ತೇವೆ, ಕೇಳ್ತೇವೆ, ಜೈಕಾರ ಹಾಕ್ತೇವೆ. ಆದರೆ ಮತ್ತೊಂದು ಮನೆ ಉಪನಯನಕ್ಕೋ ಮದುವೆಗೋ ಚಪ್ಪಲ ಹಾಕ್ಕೊಂಡೆ ಸ್ಟೇಜ್ ಮೇಲೆ ಹೋಗ್ತೇವೆ. ಅಂದಮೇಲೆ ನಾವು ಉಳಿಸಿದ್ದೇನನ್ನು. ಆದ್ದರಿಂದ ಯಾವತ್ತೂ ಕೂಡ ಭಾಷಣ ಒಂದು ಭಾಷಣಕ್ಕೆ ಸೀಮಿತ ಆಗುವುದಲ್ಲ, ಅದು ಬದುಕಿನಲ್ಲಿ ಅನುಷ್ಠಾನ ಆಗಬೇಕಾದ್ರೆ ಇಂತಹ ಧರ್ಮ ಕಾರ್ಯಗಳನ್ನು ನಾವು ಸರಿಯಾಗಿ ಸ್ಪಂದಿಸಬೇಕು. ಇನ್ನು ನಾನು ಮುಂದುವರೆದು ಮುಕ್ತಾಯದ ಹಂತಕ್ಕೆ ನೆನಪಿಸಿಕೊಳ್ಳಬೇಕಾದ್ದೇನು ಅಂತ ಕೇಳಿದರೆ, ಒಬ್ಬ ಹುಡುಗನಿಗೆ ಉಪನಯನ ಮಾಡಿ ಅವನಿಗೆ ಮಂತ್ರವನ್ನು ದೀಕ್ಷೆ ಕೊಟ್ಟು ಅವನಿಗೆ ಅನುಷ್ಠಾನ ಮಾಡಲಿಕ್ಕೆ ಹೇಳಿ ಅವನನ್ನು ಬೆಳೆಯುವುದಕ್ಕೆ ದಾರಿ ಹೇಳುವುದು ಯಾಕೆ ಅಂದರೆ, ನಮಗೆ ನಿಮಗೆ ಎಲ್ಲರಿಗೂ ಗೊತ್ತಿರಲಿ, ನಮ್ಮ ಮನೆಯಲ್ಲಿ ಹುಟ್ಟಿದ ಮಗು ಕೇವಲ ನಮ್ಮ ಮನೆಗೆ ಮಾತ್ರ ಸೀಮಿತ ಅಲ್ಲ. ಯಾಕೆ ಅಂದರೆ ಇವತ್ತು ಹುಡುಗನ ಅಪ್ಪನ ಕಥೆ ನೀವು ಕೇಳಿದರೆ, ಪ್ರಶಾಂತರ ಕಥೆ ಕೇಳಿದರೆ ಊರಿಗೆಲ್ಲ ಗೊತ್ತಿದೆ. ಇವತ್ತು ಬೆಳಿಗ್ಗೆ ಬರಬೇಕಿದ್ರೆ ಅವ್ರ ಪರಿಚಯದೊಂದು ವಿಡಿಯೋ ನೋಡಿದೆ ನಾನು. ಎಷ್ಟು ಜನ ಅವರ ಬಗ್ಗೆ ಮಾತಾಡ್ತಾರೆ. ಅವರು ಓದಿದ ಶಾಲೆಯಲ್ಲಿ ಸನ್ಮಾನ ಮಾಡಿಕೊಂಡು ಹೇಳ್ತಾರೆ, ನಮ್ಮ ಶಾಲೆಯ ಒಬ್ಬ ಹಳೆ ವಿದ್ಯಾರ್ಥಿ ಈ ಎತ್ತರಕ್ಕೆ ಬೆಳೆದು ನಿಂತಿದ್ದಾರೆ ಅನ್ನುವ ಸಂತೋಷದಿಂದ ನಾವು ಅವರನ್ನು ಅಭಿನಂದಿಸ್ತೇವೆ ಅಂತಾರೆ. ಅಲ್ಲಿ ಜಾತಿಯ ಪ್ರಶ್ನೆ ಬರಲಿಲ್ಲ, ಯಾರ ಮಗ ಯಾರ ಗಂಡ ಏನೂ ಇಲ್ಲ, ಒಬ್ಬ ಸಾಧಕನನ್ನು ಸನ್ಮಾನಿಸ್ತೇವೆ. ಅಂದರೆ ಇಂತಹ 10 ದೇವಸ್ಥಾನಗಳನ್ನು ಊರು ಪರವೂರುಗಳಲ್ಲಿ ನಿರ್ಮಾಣ ಮಾಡಿ ಬರುವ ಭಕ್ತರಿಗೆ ಸಂತೋಷ ಕೊಡುವುದಕ್ಕೆ ಒಬ್ಬ ಶಿಲ್ಪಿ ಕಾರಣ ಆಗುವುದಾದರೆ ಅವರನ್ನು ಜಗತ್ತು ಹೇಗೆ ಮೆಚ್ಚುತ್ತದೋ ಹಾಗೆಯೇ ನಮ್ಮ ಮನೆಯ ಮಕ್ಕಳು ಕೇವಲ ನಮಗೆ ಸೀಮಿತ ಅಲ್ಲ ಅನ್ನೋದು ನಮಗೆ ಗೊತ್ತಿರಬೇಕು. ನನ್ನ ಮುಕ್ತಾಯದ ಮಾತನ್ನು ನಾನು ಈಗ ನಿಮ್ಮ ಮುಂದೆ ಆಡುತ್ತೇನೆ.
ವಿಷಯ ಏನು ಕೇಳಿದರೆ, ಕೇಳಿ ಮಗು ಯಾರದು ಅಂತ. ಯಾವ ಮಗುವನ್ನಾದರೂ ಕೇಳಿ, ಎಲ್ಲರೂ ಹೇಳುದು ಮಗು ಸಣ್ಣದಿರುವಾಗ ಕೇಳಿದರೆ ಅದು ಅವಳ ಮಗು ಅಂತ ಅಮ್ಮನನ್ನು ತೋರಿಸ್ತಾರೆ. ಆ ಮಗು ಸ್ವಲ್ಪ ಬೆಳೆದು ದೊಡ್ಡದಾದರೆ ಎಲ್ಲರೂ ಹೇಳ್ತಾರೆ ಅವನ ಮಗು ಅಂತಾರೆ. ಆ ಮಗು ಮನೆ ಅಂಗಳದಿಂದ ಹೊರಗೆ ಬಂದರೆ ಅವರ ಮನೆಯ ಮಗು ಅಂತ ತೋರಿಸ್ತಾರೆ. ಮಗು ಊರಿನ ಗಡಿ ದಾಟಿದಿದ್ರೆ ಆ ಊರಿನ ಮಗು ಅಂತ ಹುಡುಗ ಹುಡುಗಿ ಅಂತ ಹೇಳುತ್ತಾರೆ. ಹಾಗೆ ಜಿಲ್ಲೆ, ರಾಜ್ಯ, ದೇಶದ ಗಡಿ ದಾಟಿದಾಗ ನಮ್ಮ ದೇಶದ ಹೆಸರಿನಿಂದ ನಮ್ಮನ್ನು ಗುರುತಿಸ್ತಾರೆ. ಮಹಾತ್ಮರಾಗಿ ಸಾಧಕರಾಗಿ ಬೆಳೆದು ನಿಂತಾಗ ಅವನನ್ನು ವಿಶ್ವಮಾನವ ಅಂತ ಕರೀತಾರೆ. ನಮ್ಮ ಮನೆಯಲ್ಲಿ ಹುಟ್ಟಿದ ಮಗು ಕೇವಲ ನಮ್ಮ ಕುಟುಂಬಕ್ಕೆ ಸೀಮಿತ ಅಲ್ಲ, ಅದು ದೇಶದ ಆಸ್ತಿ ಅನ್ನುವ ಕಾರಣದಿಂದ ನಾವು ಗೌರವಿಸಬೇಕು. ಹಾಗಾಗಿ ಆ ವಿಶ್ವಮಾನತ್ವವನ್ನು ಸಂಪಾದನೆ ಮಾಡುವುದಕ್ಕೆ ನಮ್ಮ ಮಗುವಿಗೆ ಬುದ್ಧಿ ಪ್ರಚೋದನೆಗೊಳ್ಳಲಿ, ಆ ಮೂಲಕ ಅವನು ಮಾಡುವಂತಹ ಕೆಲಸಗಳಿಂದ ಲೋಕಹಿತ ಸಾಧ್ಯ ಆಗಲಿ, ಅವನ ಉದ್ಧಾರದ ಜೊತೆಗೆ ಲೋಕದ ಉದ್ಧಾರ ಸಾಧ್ಯವಾಗಲಿ ಅನ್ನುವ ಕಾರಣಕ್ಕೆ ಇಂತಹ ಉಪನಯನಾದಿ ಸಂಸ್ಕಾರಗಳು ಈ ಕಾರ್ಯಕ್ರಮ ನಡೀತಾ ಬಂದಿರುವಂಥದ್ದು. ಹಾಗಾಗಿ ನೀವೆಲ್ಲ ಮಧ್ಯಾಹ್ನ ನಂತರ ಬರಲೇಬೇಕು ಅಂತ ನಾನು ಹೇಳಿದ್ದು ಯಾಕೆ ಅಂತ ಕೇಳಿದರೆ, ಮಧ್ಯಾಹ್ನ ನಂತರ ಗುರುಗಳು ಮಾತನಾಡ್ತಾರೆ ಉಪನಯನ ಸಂಸ್ಕಾರ ಅಂದರೆ ಏನು, ಯಾಕೆ, ಹೇಗೆ, ಬದುಕನ್ನು ಹೇಗೆ ಕಟ್ಟಬೇಕು ಅನ್ನುವ ವಿಷಯವಾಗಿ ಗುರುಗಳು ಮಾರ್ಗದರ್ಶನವನ್ನು ಮಾಡುವವರಿದ್ದಾರೆ. ಹಾಗಾಗಿ ಮಧ್ಯಾಹ್ನ ನಂತರದ ಧಾರ್ಮಿಕ ಸಭೆಯಲ್ಲಿ ನೀವೆಲ್ಲ ಜೊತೆಯಾಗಬೇಕು. ಬಹುಶಃ ಇಂತಹ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಬೇಕಿದ್ರೆ ಇಲ್ಲಿ ಅವರಿಗೆ ತುಂಬ ಜನ ಜೊತೆಗೆ ಸಿಗ್ತಾರೆ. ಕೇಳಿದಾಗ ಸಂತೋಷ ಪುರೋಹಿತರು ಪೌರೋಹಿತ್ಯಕ್ಕೆ ಒದಗಿ ಬಂದರು. ಆ ಕಡೆ ಇಂಥದ್ದೊಂದು ಕಾರ್ಯಕ್ರಮ ಮಾಡಬೇಕು ಅಂತ ಹೇಳಿದರೆ ಸದಾನಂದಾಚಾರ್ಯ ನೂರಾಳು ಬಿಟ್ಟು ನೀವು ಕೇಳಿದ್ದೀರಿ, ಯಕ್ಷ ಸಂಘಟಕರಾಗಿ ಯಕ್ಷತೀರ್ಥ ಅನ್ನುವಂಥ ಹೆಸರಿನಲ್ಲಿ ಯಕ್ಷಕಲಾ ಸಂಘಟನೆಯನ್ನು ಮಾಡೋದ್ರ ಮೂಲಕ ಧರ್ಮ ಕಾರ್ಯಗಳಿಗೆ ಪ್ರೋತ್ಸಾಹ ಕೊಟ್ಟಂಥ ಅವರು ಜೊತೆಯಾಗಿ ನಿಲ್ತಾರೆ. ಇವತ್ತು ಬಂದು ಕೇಳಿದರೆ ಶಿಲ್ಪಿಯವರ ಬಗ್ಗೆ ಅಂತ ಮಾತಾಡಿದ ತಕ್ಷಣ ಬಂದ ಹಿರಿಯರು ಬಹಳ ಪ್ರೀತಿಯಿಂದ ಮಾಡ್ತಾರೆ, ಅವನು ನಮ್ಮ ಬಂಧು, ನಮ್ಮ ಕುಟುಂಬದವನು, ಈ ಎತ್ತರಕ್ಕೆ ಬೆಳೆದಿದ್ದಾನೆ ಅಂತ ಸಂಭ್ರಮಿಸ್ತಾರೆ. ಭವಿಷ್ಯತ್ತಿನಲ್ಲಿ ಇವತ್ತು ಉಪನಯನಾದ ಹುಡುಗ ಇದ್ದಾನಲ್ಲ, ನಿಮ್ಮ ಅಪ್ಪನ ಹಾಗೆ ನಿಮ್ಮ ಹಿರಿಯರ ಹಾಗೆ ನೀನು ಉದ್ಧಾರ ಆಗಬೇಕು ಮಗ, ದೇವರು ಒಳ್ಳೇದು ಮಾಡಲಿ ಅಂತ ನೀವು ಮಂತ್ರಾಕ್ಷತೆ ಹಾಕಿ ಸ್ವಲ್ಪ ವರ್ಷದಲ್ಲಿ ನಿಮ್ಮ ಈ ಇಡೀ ಊರಿಗೆ ಗೌರವ ತಂದು ಕೊಡಬಲ್ಲಂತಹ ಒಬ್ಬ ಹುಡುಗ ಇಲ್ಲಿಂದ ಹುಟ್ಟಿ ಬರ್ತಾನೆ. ಅದು ಉಪನಯನ ಸಂಸ್ಕಾರದ ನಿಜವಾದಂತಹ ಆಶಯ. ಹಾಗಾಗಿ ನಮಗೆಲ್ಲ ಗೊತ್ತಿರಲಿ, ಈ ಜಗತ್ತಿನಲ್ಲಿ ಜಾತಿ ಮತ ಸಂಪ್ರದಾಯಗಳನ್ನು ಮೀರಿ ಬದುಕುವುದಕ್ಕೆ, ಲೋಕದ ಉದ್ಧಾರಕ್ಕೆ ಇಂತಹ ಸಂಸ್ಕಾರಗಳು ವಿಧಿಸಲ್ಪಡುತ್ತವೆ. ಹಾಗಾಗಿ ಬಂದಿರುವ ನೀವೆಲ್ಲ ಪ್ರೀತಿಯಿಂದ ಅವರನ್ನು ಆಶೀರ್ವಾದ ಮಾಡಿ, ಜೊತೆಗೆ ಅಪ್ಪ ಅಮ್ಮನು ಜೊತೆಗೆ ನಿಂತಿರ್ತಾರೆ. ನಾವು ಹೇಳಬೇಕಂತೆ ಅವರಿಗೆ, ಅಪ್ಪ ಅಮ್ಮ ಹೇಗಿರಬೇಕು ಅಂತಂದರೆ ಮಕ್ಕಳು ನಮ್ಮ ಅಪ್ಪ ಅಮ್ಮ ಅಂತ ಅಭಿಮಾನದಿಂದ ಹೇಳಿಕೊಳ್ಳುವಂತೆ ಅಪ್ಪ ಅಮ್ಮ ಇರಬೇಕಂತೆ. ಮಕ್ಕಳು ಹೇಗಿರಬೇಕು ಅಂದರೆ ಅವನು ನನ್ನ ಮಗ, ಅವನು ನನ್ನ ಮಗಳು ಅಂತ ಅಭಿಮಾನದಿಂದ ಹೇಳಿಕೊಳ್ಳುವಂತೆ ಮಕ್ಕಳಿರಬೇಕಂತೆ. ಅಂಥದ್ದೊಂದು ಬದುಕು ನಿಮ್ಮದಾಗಲಿ ಅಂತ ಅವರಿಗೆ ನೀವು ಆಶೀರ್ವಾದ ಮಾಡಬೇಕು. ಹಿರಿಯರು ಅನೇಕರಿದ್ದೀರಿ. ನಮ್ಮ ನೆಲದಲ್ಲಿ ಪ್ರಾರ್ಥನೆಗೆ, ಆಶೀರ್ವಾದಕ್ಕೆ ಬಹಳ ದೊಡ್ಡ ಸ್ಥಾನ ಇದೆ. ಆದ್ದರಿಂದ ಬಂದಂತಹ ನೀವುಗಳೆಲ್ಲ ಒಟುವನ್ನು ಮತ್ತು ಅವರ ತಾಯಿ ತಂದೆಗಳನ್ನು ಆಶೀರ್ವದಿಸುವುದರ ಮೂಲಕ ಅವರ ಬದುಕಿಗೆ ಬೆಳಕಾಗುವಂತೆ ನೀವೆಲ್ಲ ಹಾರೈಸಬೇಕು. ಅದರ ಜೊತೆಗೆ ಬಹುಶಃ ಇಲ್ಲೆಲ್ಲರೂ ಮೀಯಾರ ದೇವಸ್ಥಾನ ನೋಡಿರ್ತೀರಿ, ನೋಡದವರಿದ್ದರೆ ಒಮ್ಮೆ ಹೋಗಿ ನೋಡಿ ಬನ್ನಿ. ಯಾಕೆ ಅಂದರೆ ಈ ವಟುವಿನ ತಂದೆ ಮಾಡಿದ ಸಾಧನೆಗೆ ಅದು ಒಂದು ಉದಾಹರಣೆಯಾಗಿ ನಿಲ್ಲಬಹುದು. ಹಾಗಾಗಿ ಅವರು ಮಾಡಿದಂತಹ ಕೆಲಸಗಳಲ್ಲಿ ಯಶಸ್ಸನ್ನು ಕಾಣುವಂತೆ ನಾವೆಲ್ಲ ಹಾರೈಸಬೇಕು. ಇನ್ನು ನನಗೆ ತುಂಬ ಸಂತೋಷ ಅನ್ನಿಸಿದ್ದೇನು ಅಂತ ಕೇಳಿದರೆ, ನಾನು ಬಂದಾಗ ಕೇಳಿದ ಸದಾನಂದರ ಹತ್ರ, ಅವರು ದೊಡ್ಡ ಮನೆ ಕಟ್ಟಲಿಲ್ಲಲ್ಲ. ಹೌದು, ನೋಡಿ ಯೋಚನೆ ಮಾಡಿ, ಕೋಟ್ಯಂತರ ರೂಪಾಯಿಗಳ ಉದ್ಯಮವನ್ನು ನಡೆಸಿ ತಾನು ಸಿರಿವಂತನಾದರೂ ಕೂಡ ವೈಯಕ್ತಿಕ ವಿಚಾರಗಳ ಬಗ್ಗೆ ಸಾವಧಾನವಾಗಿ ಯೋಚನೆ ಮಾಡುತ್ತಾ ಮಾಡುವ ಕರ್ತವ್ಯಗಳನ್ನು ಚೆನ್ನಾಗಿ ಮಾಡಿ ತನ್ನ ಮಗನಿಗೆ ಸಂಸ್ಕಾರ ಕೊಟ್ಟು ಅವನು ಸಮಾಜದ ಆಸ್ತಿ ಆಗಬೇಕು ಅಂತ ಕನಸು ಕಾಣುತ್ತಾರಲ್ಲ, ಅಂಥವರಿಗೆ ಒಳ್ಳೆಯದಾಗಬೇಕು ಅಂತ ಹಾರೈಸುವುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ. ಆ ನೆಲೆಯಿಂದ ಬಂದಂತಹ ನೀವುಗಳೆಲ್ಲ ಅವರನ್ನು ಹರಸಬೇಕು ಅನ್ನುವಂತಹ ನಂಬರ ಕೇಳಿಕೆಯೊಂದಿಗೆ ಮುಂದಕ್ಕೆ ನಿಮಗೆ ಮನರಂಜನೆ ಕೊಡುವುದಕ್ಕೆ ಈ ವೇದಿಕೆಯಲ್ಲಿ ನಮ್ಮ ಪಕ್ಕದ ಮಗ್ಗುಲ್ನಲ್ಲಿರುವಂತಹ ಊರು ನಿಟ್ಟೆ, ಅಲ್ಲಿಂದ ಕಲಾವಿದರು ಬಂದಿದ್ದಾರೆ. ಅತ್ಯಂತ ಸಂತೋಷದಿಂದ ಸಂಭ್ರಮದಿಂದ ಭಾಗವಹಿಸ್ತಾರೆ. ಅವರ ಸುಶ್ರಾವ್ಯವಾದ ಸಂಗೀತ ಕಾರ್ಯಕ್ರಮ ನೀವು ಕೇಳ್ತೀರಿ. ಅಲ್ಲಿಂದ ಮುಂದಕ್ಕೆ ಈಗಾಗಲೇ ನಾನು ಉಲ್ಲೇಖ ಮಾಡಿದ ಹಾಗೆ ಭರತನಾಟ್ಯ ಕ್ಷೇತ್ರದಲ್ಲಿ ವಿಶ್ವ ದಾಖಲೆಯನ್ನು ಮಾಡಿದಂತಹ ಹೆಣ್ಣುಮಗಳು ಈ ವೇದಿಕೆಯಲ್ಲಿ ಕಾಣಿಸಿಕೊಳ್ಳುತ್ತಾರೆ. ನೀವು ಬಿಟ್ಟರೆ ನಾನು ಅವ್ರ ಬಗ್ಗೆ ಅರ್ಧ ಗಂಟೆ ಮಾತಾಡ್ತೇನೆ, ಅಷ್ಟು ಬೇಕಾದಷ್ಟು ವಿಷಯಗಳಿವೆ. ಹಾಗಾಗಿ ಕಾರ್ಯಕ್ರಮದ ಉದ್ದಕ್ಕೂ ದೇವರು ಕೊಟ್ಟ 2 ಕೈಗಳಿಂದ ಚಂದದ ಚಪ್ಪಾಳೆ ಕೊಡ್ತಾ ಅವರನ್ನು ಪ್ರೋತ್ಸಾಹಿಸ್ತಾ ಬನ್ನಿ. ಸುಂದರವಾದ ಕಲಾ ಕಾರ್ಯಕ್ರಮ ವೇದಿಕೆಯಲ್ಲಿ ಸಂಪನ್ನಗೊಳ್ಳುತ್ತದೆ. ಮತ್ತೆ ಗುರುಗಳು ಬಂದಾಗ ಮತ್ತೆ ಜೊತೆಯಾಗೋಣ. ಎಲ್ಲರಿಗೂ ಶುಭವಾಗಲಿ. ನಮಸ್ಕಾರ.